ಅಲ್ಲಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕೈ ಕಟ್ಕೊಂಡು ನೋಡ್ತಾ ಇದಾರೆ. ಒಂದ್ ನಿಮಿಷ ಹಂಗೆ ಕರೀರಿ ನಿಮ್ಮ ಅಪ್ಪುನ. ಬನ್ನಿ ಅಪ್ಪು ಅಂತ ಕರೆದೇ ಇಲ್ಲ ಮೇಡಮ್. ಅಪ್ಪು ಬನ್ನಿ. ಹೊರಗಡೆ ಬಂದಾಗ ಸರ್, ಹೊರಗಡೆ ಬಂದಾಗ ಪ್ರತಾಪ್ ಅಂತ ಕರೀತಾರೆ ಅಷ್ಟೇ. ರೀ ಅಥವಾ ಪ್ರತಾಪ್. ಸೊ ಯಾವಾಗ ಹೋದ್ರು ನೀವು ನಮ್ ಬಾಸ್ ಟಿವಿಗಂತೂ ಜೋಡಿಯಾಗೆ ಸಿಗ್ತೀರಾ. ಸೊ ನಿಮ್ ಬಾಸ್ ಜೊತೆನೆ ಬರ್ತಿರ್ತೀರಾ. ಆಕ್ಚುಲಿ ಇವತ್ ಕರ್ಕೊಂಡ್ ಬಂದೆ ನಾನು, ಯಾಕಂದ್ರೆ ಬಾದಾಮಿಂದ ಬರೋದ್ ಲೇಟ್ ಆಗೋಯ್ತು. ಸೊ ಹಾಗಾಗಿ ಬನ್ನಿ, ಮೋಸ್ಟ್ಲಿ ಮುಹೂರ್ತ ಮುಗ್ದೋಗ್ಬಿಟ್ಟಿದ್ರೆ ನಾನು ಹೋಗೋಷ್ಟ್ರಲ್ಲಿ ನಾನು ಒಬ್ಳೆ ಆಗ್ಬಿಡ್ತೀನಿ. ಸೊ ಬನ್ನಿ ನೀವು ನನ್ನ ಜೊತೆ ಕಂಪ್ನಿ ಕೊಡಕ್ಕೆ ಅಂದ್ಬಿಟ್ಟು ಕೆಲ್ಸಕ್ಕೆ ರಜಾ ಹಾಕ್ಸ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಿ ಪಾಪ ಅವ್ರನ್ನ. ಅವ್ರು ಅದಕ್ಕೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಇನ್ನೂ ಮುಗಿದಿಲ್ಲ ನಿಂದು ಅಂತ. ಬಟ್ ಐ ಆಮ್ ಲಕ್ಕಿ, ಅಂದ್ರೆ ಮುಹೂರ್ತಕ್ಕೆ ಮಿಸ್ ಅದು ಪ್ರೆಸ್ ಮೀಟಿಗೆ ನಾನು ಸಿಗ್ದೆ. ಆಮೇಲೆ ಟೀಮ್ನೆಲ್ಲ ಮಾತಾಡಿಸ್ದೆ, ಮೀಟ್ ಮಾಡಿದೆ, ಖುಷಿ ಆಯ್ತು. ಸರ್ ಎಷ್ಟು ಖುಷಿ ಕೊಡ್ತಿದೆ ಬಿಗ್ ಬಾಸ್ ನಂತರ ಮೇಡಮ್ ಅವ್ರು ಬ್ಯಾಕ್ ಟು ಇವಾಗ ಕೈಗೆ ಸಿಗ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ನಿಮ್ ಮನೇಲಿ ಇರ್ತಾರ ಇಲ್ವೋ ಗೊತ್ತಿಲ್ಲ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬಿಸಿ ಆಗ್ತಿದ್ದಾರೆ, ಅದು ದೊಡ್ಡ ದೊಡ್ಡ ಬ್ಯಾನರ್ ಅಲ್ಲಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಒಂದು ಗ್ರೋತ್, ಒಂದು ಚೇಂಜ್ ಬರಬೇಕು ಅಂದ್ಬಿಟ್ಟು ಅವ್ರ ಕೆರಿಯರ್ ಅಲ್ಲಿ ಅದೊಂದು ಈ ಸಲ ಬಂದಿದೆ ಅನ್ಸುತ್ತೆ. ಅದು ಬೀಟ್ ಬಿಗ್ ಬಾಸ್ ಫೇಮ್ ಆಗ್ಲಿ, ಆಮೇಲೆ ಪುಟ್ಟಗನ ಮಕ್ಕಳು ಇದೆಲ್ಲಾನು ಕೂಡಿ ಅವ್ರಿಗೊಂದು ಟರ್ನಿಂಗ್ ಪಾಯಿಂಟ್ ತರ ಬಂದಿದೆ. ಇದರಿಂದ ಲೈಕ್ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ನ ತುಂಬಾ ಜನ ನೋಡಿ ಅಪ್ರಿಶಿಯೇಟ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಸೊ ಇದು ಈಗ ಹೈಲೈಟ್ ಆಗಿದೆ ಅನ್ಸ್ತಾ ಇದೆ. ಆ ಹೈಲೈಟ್ ಆಗಿರೋದ್ರಿಂದ ಲೈಕ್ ದೊಡ್ಡ ದೊಡ್ಡ ಪ್ಯಾನಲ್ ಸಿಗ್ತದೆ, ಒಳ್ಳೆ ಸ್ಟೋರಿ ಲೈನ್ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಅವ್ರಿಗೆ ಮುಂಚೆ ಸಣ್ಣ ಸಣ್ಣ ಪಾತ್ರನೇ ಇದ್ರು, ಅದು ವೈಟೇಜ್ ಇತ್ತು, ಅದು ಸ್ಟ್ರೈಕ್ ಆಗಿದೆ ಎಲ್ರಿಗೂ. ಬಟ್ ಲಾಂಗ್ ಟರ್ಮ್ ಅನ್ನೋದು ಯಾವ್ದು ತಗೊಂಡು ಹೋಗಿರಲಿಲ್ಲ. ಬಟ್ ಇವಾಗ ಚೂಸ್ ಮಾಡ್ತಿರೋ ಪಾತ್ರಗಳೆಲ್ಲ ಬಂದ್ಬಿಟ್ಟು ಒಂದು ನೆಕ್ಸ್ಟ್ ಲೀಬ್ ಕರ್ಕೊಂಡು ಹೋಗುತ್ತೆ ಅಂತ ನಾನು ಅನ್ಕೊಂತೀನಿ. ಬಿಗ್ ಬಾಸ್ ಹೋದಾಗ ಸುದೀಪ್ ಸರ್ ಅದೇ ಕೇಳಿದ್ರು, ವೈ ಬಿಗ್ ಬಾಸ್ ಅಂತ. ಸೊ ನನ್ನ ಕರಿಯರ್ ಅಲ್ಲಿ ಒಂದು ಬಿಗ್ ಲೀಪ್ ತಗೋಬೇಕು ಅಂತ ಆಸೆ ಇದೆ. ಸೊ ಬಿಗ್ ಬಾಸ್ ಇಂದ ಅದು ಆಗುತ್ತೆ ಅಂತ ಭರವಸೆಲಿ, ದಟ್ಸ್ ವೈ ಐಮ್ ಹಿಯರ್ ಅಂತ. ಸೊ ಅದಾಗಿದೆ ಅಂತ ಅನ್ಕೊಂತಾ ಇದೀನಿ. ಮೇಡಮ್ ಕೆಲವೊಬ್ರು ಮಾತಾಡ್ತಿರ್ತಾಗ ಇವಾಗ ಹೇಳ್ತಿರ್ತಾರೆ, ಇವಾಗ ಸುದೀಪ್ ಅವರ ಹಳಿಯನ್ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡ್ತಾರೆ, ಓ ಇವ್ರು ಬಿಗ್ ಬಾಸ್ ಹೋಗಿದ್ದಕ್ಕೆ ಸುದೀಪ್ ಸರ್ ಪಾತ್ರ ಕೊಡ್ಸೋದು ಅಂತ ಕೆಲವೊಬ್ರು ಮಾತಾಡ್ಕೊಂಡು. ಯಾಕಂದ್ರೆ ನಾವು ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ ಮಾಡಿದ್ರು ಮಾತಾಡ್ತಾರೆ, ಸುಮ್ನಿದ್ರು ಯಾಕೆ ಸುಮ್ನಿದ್ದಾರೆ ಅಂತಾನು ಮಾತಾಡ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಈಗ ಯಶ್ ಜೊತೆ ನಾನು ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿದೆ, ಡ್ರಾಮಾ, ರಾಜಹುಲಿ, ಮಾಸ್ಟರ್ ಪೀಸ್. ಆಕ್ಚುಲಿ ಯಶ್ಗೆ ಆ ನಾಲೆಜ್ ಇರಲ್ಲ ಯಾರು ಆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅನ್ನೋದು. ಅವ್ರು ಕಾಸ್ಟಿಂಗ್ ಅಲ್ಲೆಲ್ಲ ಇನ್ವಾಲ್ವ್ ಆಗೋದಿಲ್ಲ. ಸೊ ಇಟ್ಸ್ ಕಂಪ್ಲೀಟ್ಲಿ ಲೆಫ್ಟ್ ಟು ಪ್ರೊಡಕ್ಷನ್ ಹೌಸ್ ಮತ್ತೆ ಡೈರೆಕ್ಟರ್ಗೆ. ಅಂದ್ರೆ ಅವರು ಯಾವ ಪಾತ್ರಕ್ಕೆ ಏನು ಯೋಚನೆ ಮಾಡ್ತಿರ್ತಾರೆ, ಇವ್ರು ಫಿಟ್ ಆಗ್ತಾರೆ ಅಂತ ಅನ್ಸಿದಾಗ ತಗೋತಾರೆ. ಜಸ್ಟ್ ಬಿಕಾಸ್ ನಾನು ಬಿಗ್ ಬಾಸ್ ಅಲ್ಲಿ ಇದ್ದೆ ಅಂತ ಅಂದ್ರೆ, ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ, ಅವ್ರು ಸುಮ್ನೆ ಬಂದ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಇದಾರೆ ಅವ್ರನ್ನ ತಗೊಳ್ಳಿ ಅಂತ ಹೇಳೋ ವ್ಯಕ್ತಿ ಅಂತೂ ಖಂಡಿತವಾಗ್ಲೂ ಅಲ್ಲ. ಸೊ ಸುದೀಪ್ ಸರ್ಗೆ ಇನ್ಫ್ಯಾಕ್ಟ್ ಗೊತ್ತಿದೆಯೋ ಗೊತ್ತಿಲ್ಲ ನಾನು ಈ ಪಾತ್ರ ಮಾಡ್ತಾ ಇರೋದು. ಬಟ್ ಖಂಡಿತವಾಗ್ಲೂ ಜಸ್ಟ್ ಬಿಕಾಸ್ ಬಿಗ್ ಬಾಸ್ ಬಂದ್ವಿ ಅಂತ ಅವ್ರು ಖಂಡಿತವಾಗ್ಲೂ ರೆಫರ್ ಮಾಡಿಲ್ಲ. ಈ ಪಾತ್ರ ನನಗೆ ಬಂದಿರೋದು ಮೇ ಬಿ ಲೈಕ್ ನಾನು ಈ ಪಾತ್ರಕ್ಕೆ ಸೂಟ್ ಆಗ್ತೀನಿ ಅಂತ. ಅಂದ್ರೆ ಅವರು 2 ಶೇಡ್ ಬೇಕಂದ್ರೆ, ಅಂದ್ರೆ ಓಲ್ಡಾಗೂ ಸೂಟ್ ಆಗ್ಬೇಕು, ಯಂಗ್ಗೂ ಸೂಟ್ ಆಗ್ಬೇಕು, ಆ ಥರದ್ದು ಒಂದು ಕ್ಯಾರೆಕ್ಟರ್ ಇದು. ಸೊ ಹಾಗಾಗಿ ನಾನು ಆ ಪಾತ್ರಕ್ಕೆ ಸೂಟ್ ಆಗ್ತೀನಿ. ಆಮೇಲೆ ಬಿಗ್ ಬಾಸ್ ಅಲ್ಲಿ ಪಾಪ್ಯುಲಾರಿಟಿ ಸಿಕ್ಕಿರೋದ್ರಿಂದ ಮೇ ಬಿ ಅವ್ರ ಸಿನಿಮಾಗೂ ಪ್ಲಸ್ ಆಗತ್ತೆ, ಪಾಪ್ಯುಲರ್ ಆಗಿರೋನ್ನ ತಗೊಂಡ್ರೆ. ಸೊ ಇಟ್ಸ್ ಬೋತ್ ದ ವೇಸ್, ಅಂದ್ರೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ಈಗ ನಾನು ಆ ಪಾತ್ರಕ್ಕೆ ಸೂಟ್ ಆಗ್ತೀನಿ ನನ್ನ ಆಕ್ಟಿಂಗ್ ಕೆಪಾಸಿಟಿಯಿಂದನೂ, ಹಾಗೆ ಬಿಗ್ ಬಾಸ್ ಪಾಪ್ಯುಲಾರಿಟಿ ಎರಡೂ ಕ್ಲಬ್ ಆಗಿ ಈ ಆಪರ್ಚುನಿಟಿ ಸಿಕ್ಕಿದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇದರಲ್ಲಿ ಸುದೀಪ್ ಅವರ ಒಂದು ಯಾವುದೇ ಒಂದು ಏನೊಂದು ರೆಕಮೆಂಡೇಶನ್ಸ್ ಆಗಲಿ ರೆಫರೆನ್ಸ್ ಆಗಲಿ ಇರೋದಿಲ್ಲ. ಬಟ್ ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರೊಡಕ್ಷನ್ ಹೌಸ್. ಸರ್ ಈಗ ಫಿನಾಲೆಗೆ ಇನ್ನು ಕೇವಲ ಕ್ಷಣಗಣನೆ ಶುರುವಾಗಿದೆ. ಸೊ ನಿಮ್ಮ ಪ್ರಕಾರ, ಮೇಡಮ್ ಅವ್ರ ಪ್ರಕಾರ ಅಂತ ಹೇಳಿದ್ರು, ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೇಕು ಅಂತ? ನನ್ನ ಪ್ರಕಾರ ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಇಂದ ತ್ರಿವಿಕ್ರಮ್ ಇಸ್ ಐಡಿಯಲ್ ಕ್ಯಾಂಡಿಡೇಟ್. ಬಿಕಾಸ್ ಅವ್ರು ಫಸ್ಟ್ ನಾನು ಒಂಥರ ಬ್ಯಾಲೆನ್ಸ್ಡ್ ಆಗಿ ಆಡಿದ್ದಾರೆ. ಎಲ್ಲೂ ಅವರು ಲೂಸ್ ಟಾಕ್ಸ್ ಕೊಟ್ಟಿಲ್ಲ, ನಾನ್ಸೆನ್ಸ್ ಆಕ್ಟ್ ಮಾಡಿಲ್ಲ, ಒಬ್ಬನ ಮನ್ಸಿಗೆ ನೋವಿಸೋದಾಗ್ಲಿ, ಒಬ್ರಿಗೆ ಹೀಯಾಳ್ಸೋದಾಗ್ಲಿ, ಇಲ್ಲ ಫಿಸಿಕಲಿ ಹರ್ಡ್ ಯಾವ ರೀತಿಲೂ ಮಾಡಿಲ್ಲ. ಅವರು ಎಲ್ಲಾನು ಒಂದರಲ್ಲಿ ಒಂದು ಜಸ್ಟಿಫೈಡ್ ರೋಲಲ್ಲಿ ಇದ್ದು ಅವ್ರು ಆಡ್ಕೊಂಡ್ ಬಂದಿದ್ದಾರೆ. ಐ ಥಿಂಕ್ ಇಟ್ ಈಸ್ ಬೆಟರ್ ಚಾನ್ಸ್. ಬಟ್ ಚಾನಲ್ ಅವ್ರದ್ದು ಕೈವಾಡ ತೋರಿಸ್ಬಿಟ್ರೆ ಅದೇನು ಮಾಡೋಕ್ಕಾಗಲ್ಲ. ಸೊ ಲಾಸ್ಟ್ ಟೈಮ್ ನಾನು ಇಂಟರ್ವ್ಯೂ ತಗೋಬೇಕಾದ್ರೆ ಮೇಡಮ್ ಅವರು ನಿಮ್ಗೋಸ್ಕರ ಅಡುಗೆ ಮಾಡ್ತೀನಿ ಅಂತ ಮಾಡ್ಕೊಟ್ರ ಅಂತ? ಹೌದು, ಮಾಡ್ಕೊಟ್ಟಿದ್ದಾರೆ. ಅವರೇ ಮಾಡೋದು ಆಕ್ಚುಲಿ ಮನೇಲಿ ಅವ್ರಿಗೆ. ಈಗ ಅವ್ರು ಬಿಸಿ ಆಗಿರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ, ಕುಕ್ ಅದು ಇದು ಇಟ್ಕೊಂಡು. ಬಟ್ ಏನು ಮಾಡೋಕ್ಕಾಗಲ್ಲ. ಫೈನಲಿ ಏನ್ ಹೇಳ್ತೀರಾ ಮೇಡಮ್ ನಿಮ್ಮ ಆಡಿಯನ್ಸ್ಗೆ, ಅಭಿಮಾನಿಗಳಿಗೆ, ಅಥವಾ ಬಿಗ್ ಬಾಸ್ ವೀಕ್ಷಕರಿಗೆ? ನನ್ನ ಆಡಿಯನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಇದುವರೆಗೂ ನನಗೆ ಸಪೋರ್ಟ್ ಮಾಡಿದ್ದಾರೆ, ಇನ್ನು ಮುಂದಕ್ಕೂ ಹೀಗೆ ಸಪೋರ್ಟ್ ಮಾಡಿ. ಈಗ ಸಿನಿಮಾಗಳು ಮಾಡ್ತಾ ಇದ್ದೀನಿ, ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾಗಳನ್ನ ನೋಡಿ. ನೀವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಯುತ್ತೆ, ಹಾಗೆ ನಮ್ಮಂಥ ಕಲಾವಿದರು ಉಳ್ಕೋತೀವಿ. ಸೊ ಅಷ್ಟೇ, ಲೈಕ್ ನಿಮ್ಮ ಅಭಿಮಾನ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾವು ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಈಗ ನೋಡಿ, ಸುದೀಪ್ ಅವ್ರದ್ದು ಮ್ಯಾಕ್ಸ್ ಪಿಕ್ಚರ್ ಬಂತು, ನಾವು ಥಿಯೇಟರ್ಗೆ ಹೋಗಿ ನೋಡಿದ್ವಿ. ಈಗ ಆ ಥರ ಪಿಕ್ಚರ್ಸ್ ಅಟ್ಲೀಸ್ಟ್ ಒಂದು 2 ಪಿಕ್ಚರ್ ಇಯರ್ಲಿ ಬಂದ್ರೆ ನಾವು ಹೋಗಿ ನೋಡೋದಕ್ಕೆ ಒಂದು ಆಸಕ್ತಿ ಇರುತ್ತೆ, ಒಂದು ಕುತೂಹಲ ಇರುತ್ತೆ. ಬಟ್ ಇವ್ರು ಸ್ಮಾಲ್ ಸ್ಕ್ರೀನ್ ಕಡೆ ತುಂಬಾ ಇದ್ಬಿಟ್ರೆ
ನಮ್ಗೆ ಇಯರ್ಲಿ ಈಗ 1 ಅಲ್ಲ 2 ವರ್ಷಕ್ಕೆ ಒಂದು ಅಂದಾಗ ಏನಾಗುತ್ತೆ ಥಿಯೇಟರ್ ಫಿಲ್ ಆಗಲ್ಲ. ಇದನ್ನ ಅಡ್ವಾಂಟೇಜ್ ತಗೊಂತಾರೆ ಬೇರೆ ಇದು Languages. ಲ್ಯಾಂಗ್ವೇಜಸ್ ಅವರು. ಥಿಯೇಟರ್ ಖಾಲಿ ಇರುತ್ತೆ, ನಮ್ಗೆ ಥಿಯೇಟರ್ ಸಿಗುತ್ತಲ್ಲ ಅಂದ್ಬಿಟ್ಟು ಇದೇನಾಗುತ್ತೆ ಓವರ್ ಪೀರಿಯಡ್ ಆಫ್ ಟೈಮ್ ನಮ್ ಕಾಣ ಇದನ್ನ ಇಂಡಸ್ಟ್ರಿ ಮುಚ್ಚಿಬಿಡ್ತಾರೆ ಅವರು. ನಮ್ಗೆ ಯಾರೇ ದೊಡ್ಡ ಸ್ಟಾರ್ ಇದು ಬಂದಾಗ್ಲೂ ಅವ್ರಿಗೆ ಥಿಯೇಟರ್ ಸಿಗಲ್ಲ, ಕೊಡೋದಿಲ್ಲ ಅಂದ್ಬಿಡ್ತಾರೆ. ಯಾಕಂದ್ರೆ ನಿಮ್ದು 3 days ಆದ್ಮೇಲೆ ಯಾರು ಖಾಲಿ ಇರುತ್ತೆ, ಸೊ ನಮ್ದು ಲಾಂಗ್ ಬಿಸ್ನೆಸ್ ಅಂದ್ಬಿಟ್ಟು ಇದನ್ನೆಲ್ಲ ಯೋಚನೆ ಮಾಡಿ ಸೂಪರ್ ಸ್ಟಾರ್ಸ್ ಅಂದಿರೋರು, ಬಿಗ್ ಸ್ಟಾರ್ಸ್ ಲೈಕ್ ರೆಗ್ಯುಲರ್ ಫಿಲಮ್ ಜೊತೆ ಬಂದ್ರೆ ನಮ್ ಕಾಣ ಇಂಡಸ್ಟ್ರಿ ಉಳಿಯುತ್ತೆ. ಲೈಕ್ ಇವಾಗ ಮ್ಯಾಕ್ಸ್ ಎಷ್ಟು ಚೆನ್ನಾಗಿ ಹೊಡ್ತು, ರೈಟ್, ಭೀಮಾ ಚೆನ್ನಾಗಿ ಹೊಡ್ತು, ಲೈಕ್ ಗುಡ್ ಸ್ಟೋರಿ ಲೈನ್ ಇದೆ, ಜನ ಹೋಗಿ ನೋಡ್ತಾರೆ. ಇಟ್ಸ್ ನಾಟ್ ದಟ್ ಹೋಗಲ್ಲ ಅಂದ್ಬಿಟ್ಟು. ನಾನು ಚೂಸಿನೇ, ಬಟ್ ನಾನು ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಥಿಯೇಟರ್ಗೆ ಹೋಗ್ತೀನಿ, ನಾನು ಬೇರೆ ಎಲ್ಲೂ ಹೋಗೋದೇ ಇಲ್ಲ. ಆ ಥರ ಇದರಲ್ಲಿ ಲೈಕ್ ದೇ ಶುಡ್ ಡು ಮೋರ್ ಮೂವೀಸ್ ಅಂಡ್ ಕಮ್ ವಿತ್ ಗುಡ್ ಸಬ್ಜೆಕ್ಟ್. ಈಗ ಸುದೀಪ್ ಸರ್ ಅವರು ಮಾಡೋ ಒಂದು ಸಿನಿಮಾಗಳು ವರ್ಷಕ್ಕೊಂದೋ ಅಥವಾ 3 ವರ್ಷಕ್ಕೊಂದೋ ಬಂದ್ರೆ ಏನಾಗುತ್ತೆ, ಆ ಗ್ಯಾಪ್ ಅಲ್ಲಿ ಬೇರೆ ಲ್ಯಾಂಗ್ವೇಜ್ ಅಡಿಕ್ಟ್ ಆಗ್ಬಿಡ್ತಾರೆ. ಸೊ ಎಲ್ಲೋ ನಾವು ನಮ್ಮ ಇದನ್ನ ಕಳ್ಕೊಂತ ಹೋಗ್ತೀವಿ. ಈಗ ಬೆಂಗಳೂರು ಅವ್ರು ಬಿಟ್ಟು ಬೇರೆ ಎಲ್ಲರೂ ಇದಾರೆ, ಎಲ್ರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ನಾವು ಅವ್ರಿಗೆ ಜಾಗ ಕೊಟ್ಟು ನಮ್ಗೆ ಜಾಗ ಇಲ್ದಂಗ್ ಮಾಡ್ಬಿಟ್ಟಿದ್ದಾರೆ. ಸೊ ಆ ತರ ಆಗ್ಬಾರ್ದು ಅನ್ನೋ ಥಾಟ್ ಅಲ್ಲೇ ಅವರು ಈ ಡಿಸಿಷನ್ ಬಂದಿರೋದು. ಸೊ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಹಿಸ್ ಡಿಸಿಷನ್. ಎಂಡ್ ಆಫ್ ದ ಡೇ ಏನಾಗುತ್ತೆ, ಇಟ್ಸ್ ಆಲ್ ಮನಿ ಅಂಡ್ ಬಿಸ್ನೆಸ್. ಮನಿ ಅಂಡ್ ಬಿಸ್ನೆಸ್ ಅಂದಾಗ ಏನಾಗುತ್ತೆ, ಥಿಯೇಟರ್ನವ್ರು ಏನ್ ನೋಡ್ತಾರೆ, ನನ್ಗೆ ಲಾಸ್ ಆಗ್ಬಾರ್ದು, ನನ್ ಪ್ರಾಫಿಟ್ ಆಗಬೇಕು. ಅವ್ರಿಗೆ ಏನಾಗುತ್ತೆ, ಕಾಣ ಎಲ್ಲರೂ ತಮಿಳ್ ಇಲ್ವಾ ತೆಲುಗು, ಬಟ್ ಅವ್ರದ್ದು ಎವ್ರಿ ವೀಕ್ ಒಂದು ಲೈಕ್ ಕ್ಲೋಸ್ ಟು 5 to 10 ಮೂವೀಸ್ ಬಂದೇ ಬರುತ್ತೆ. ಲೈಕ್ ಯಾವ ಸ್ಮಾಲ್ ಆಕ್ಟರ್ ಆಗಲಿ, ಬಿಗ್ ಆಕ್ಟರ್ ಆಗಲಿ, ತಮಿಳಾಗಲಿ ತೆಲುಗುಲಾಗ್ಲಿ. ಸೊ ಅವ್ರು ಏನ್ ಮಾಡ್ತಾರೆ, ಯಾರ್ದೋ ಒಬ್ರು ಹಾಕೋ ದೇರ್ ಆಡಿಯನ್ಸ್ ಟು ವಾಚ್ ಹಿಯರ್. ಇಲ್ಲಿ ನಮ್ದು ಏನಾಗುತ್ತೆ, ಅದಕ್ಕೆ ಒಂದು ಸೆಟ್ ಆಫ್ ಪರ್ಟಿಕ್ಯುಲರ್ ಆಡಿಯನ್ಸ್ ಇದ್ದಾರೆ ಆ ಸ್ಮಾಲ್ ಬಜೆಟ್ ಮೂವೀಸ್ ನೋಡಕ್ಕೆ ಅಂತ. ಬೇರೆ ಅದೆಲ್ಲಿ ಬರುತ್ತೆ, ಗಾಂಧಿ ಬಜಾರ್ ಅಲ್ಲಿ ಮಾತ್ರ ಬರುತ್ತೆ ಅಲ್ವಾ, ದೊಡ್ಡ ಸ್ಕ್ರೀನ್ಸ್ ಅಲ್ಲಿ ಬರಲ್ಲ. ಸೊ ದೊಡ್ಡ ಸ್ಕ್ರೀನ್ ಅಲ್ಲಿ ಬರ್ಬೇಕಂದ್ರೆ ದೊಡ್ಡ ಆಕ್ಟರ್ಸ್ ಮಾಡ್ಲೇಬೇಕು, ಆವಾಗಲೇ PVR ಐನಾಕ್ಸ್ ಅಲ್ಲೆಲ್ಲ ಬರುತ್ತೆ. ಸೊ ನಾವು ವೀಕ್ ಲೈಕ್ ಎಂಟರ್ 6 months ನಾವು PVR ಐನಾಕ್ಸ್ ಹೋಗೋದೇ ಇಲ್ಲ, ಯಾಕಂದ್ರೆ ದೊಡ್ಡ ಸ್ಟಾರ್ಸ್ ಬಂದಿಲ್ಲ ಅಂದ್ಬಿಟ್ಟು. ಅವ್ರು ಬಂದಾಗ ಕೇಳ್ದಾಗ ಏನ್ ಹೇಳ್ತಾರೆ, ಅವರು ಕೊಡಲ್ಲ ಅಂತಾರೆ, ಅಲ್ಲೇ ಲಟಾಪಟಿ ಆಗುತ್ತೆ, ಫೈಟ್ ಆಗುತ್ತೆ. ಸೊ ಇದನ್ನೆಲ್ಲ ಅವ್ರು ಯೋಚನೆ ಮಾಡ್ಬೇಕು. ಇದನ್ನೆಲ್ಲ ಅವ್ರು ಯೋಚನೆ ಮಾಡಿ ಲೈಕ್ ದೊಡ್ಡ ಸ್ಟಾರ್ಸ್ ಎಲ್ಲ ಬಂದ್ಬಿಟ್ಟು ಫ್ರೀಕ್ವೆಂಟ್ ಅಟ್ಲೀಸ್ಟ್ ಒನ್ಸ್ ಇನ್ ಇಯರ್ 1 ಮೂವೀಸ್ ಅಂತ ಮಾಡಿದಾಗ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ಕೋತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಯಾವಾಗಲೂ ಮಾತಾಡೋದು ಸಹ ಅದೇ ಖುಷಿಯಿಂದ, ಅದೇ ಜೋಶಿಂದ ಮಾತಾಡ್ತೀರಾ. ಇದೇ ತರ ಒಳ್ಳೊಳ್ಳೆ ಅವಕಾಶಗಳು ಬರಲಿ, ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ನಿಮ್ಮ ಒಂದು ಪ್ರತಿಭೆಯನ್ನ ಕನ್ನಡ ಜನಕ್ಕೆ ತೋರಿಸಿ ಅಂತ ಕೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್. ನನ್ನ ಬಾಸ್ ಟಿವಿಗೆ ಒಳ್ಳೇದಾಗ್ಲಿ. ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಯಾಟಲೈಟ್ ಚಾನಲ್ ಆಗಿ ಬನ್ನಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಟು ಯು ಆಲ್ಸೋ. ಆಲ್ ದ ಬೆಸ್ಟ್ ಟು ಬಾಸ್ ಚಾನಲ್ ಅಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕನ್ನಡನ ಬೆಳೆಸಿ ಅಂಡ್ ಉಳಿಸಿ. ಲೈಕ್ ಫಸ್ಟೇ ನಾವು ಜಾಗ ಬಿಟ್ಕೊಟ್ಬಿಟ್ಟು ಆಮೇಲೆ ಹಿಡಿಯೋಕೆ ಸಿಗಲ್ಲ. ಸೊ ಫಸ್ಟ್ ಬಿಟ್ಕೊಡೋದನ್ನೇ ಕಡಿಮೆ ಬಿಟ್ಕೊಟ್ಟು ಇದು ಮಾಡಿದ್ರೆ ನಾವು ಬೆಳಿತೀರಿ, ಇಲ್ಲಾಂದ್ರೆ ಲೈಕ್ ಅಷ್ಟೇ ಉಳಿಯೋದು ಕಷ್ಟ ಇನ್ನ. ಟ್ರೂ. ಥ್ಯಾಂಕ್ ಯು. ಇದಾಗಿತ್ತು ಬಿಗ್ ಬಾಸ್ ಹಾಗೇನೆ ನಟಿ ಹಂಸ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.